ಮತದಾರರ ಪಟ್ಟಿ ಪರಿಷ್ಕರಣೆ ಆರಂಭ. ನಾಳೆಯಿಂದ ಮನೆ ಮನೆಗೆ ಎಸ್ಐಆರ್ ಕಾರ್ಯ. ಗೌರಿಬಿದನೂರು ತಾಲೂಕಿನಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ನಾಳೆಯಿಂದ ಆರಂಭವಾಗಲಿದ್ದು, ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಹೊಸ ಮತದಾರರ ಹೆಸರು ಸೇರ್ಪಡೆ, ಅನರ್ಹರ ಹೆಸರು ಕೈಬಿಡೋದು ಹಾಗೂ ಅಗತ್ಯ ತಿದ್ದುಪಡಿಗಳನ್ನು ಕೈಗೊಳ್ಳಲಿದ್ದಾರೆ ಅಂತ ತಾಲೂಕು ಕಾರ್ಯನಿರ್ವಾಹಕಾಧಿಕಾರಿ ಹಾಗೂ ತಾಲೂಕು ಸ್ವೀಪ್ ಸಮಿತಿ ಅಧ್ಯಕ್ಷ ಹೊನ್ನಯ್ಯ ತಿಳಿಸಿದರು. ಭಾರತ ಚುನಾವಣಾ ಆಯೋಗ, ಜಿಲ್ಲಾಡಳಿತ, ಜಿಲ್ಲಾ ಸ್ವೀಪ್ ಸಮಿತಿ ಚಿಕ್ಕಬಳ್ಳಾಪುರ ಹಾಗೂ ತಾಲೂಕು ಆಡಳಿತದ ವತಿಯಿಂದ ನಗರದ ಕೋಟೆ ಬಾಲಕಿಯರ ಶಾಲೆಯ ವಿದ್ಯಾರ್ಥಿಗಳಿಂದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕುರಿತು ಜಾಗೃತಿ ಜಾಥಾ ಆಯೋಜಿಸಲಾಯಿತು. ನಗರದ ಪ್ರಮುಖ ಬೀದಿಗಳಲ್ಲಿ ನಡೆದ ಜಾಥಾದ ಮೂಲಕ ಸಾರ್ವಜನಿಕರಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಕುರಿತು ಅರಿವು ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಹೊನ್ನಯ್ಯ, ಪ್ರತಿಯೊಬ್ಬ ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇರೋದನ್ನು ಖಚಿತಪಡಿಸಿಕೊಳ್ಳಬೇಕು. ಬಿಎಲ್ಒಗಳು ಮನೆಗೆ ಭೇಟಿ ನೀಡಿದಾಗ ಅಗತ್ಯ ದಾಖಲೆಗಳನ್ನು ನೀಡಿ ಸಹಕರಿಸುವ ಮೂಲಕ ಪರಿಷ್ಕರಣೆ ಕಾರ್ಯ ಯಶಸ್ವಿಯಾಗಲು ಸಾರ್ವಜನಿಕರು ಕೈಜೋಡಿಸಬೇಕು ಅಂತ ಮನವಿ ಮಾಡಿದರು. ಈ ಚುನಾವಣೆಗೆ ತಾವೆಲ್ಲರೂ ಸಹ ಮತದಾರರಾಗಿ ಮತ ಚಲಾಯಿಸಬೇಕು ಅಂತಂದ್ರೆ ನಾವೀಗೇನು ವಿಶೇಷ ಪರಿಷ್ಕರಣೆ ಅಂತ ಹೇಳ್ತಾ ಇದೀವಲ್ಲ, ಇದರಲ್ಲಿ ತಮ್ಮ ಹಕ್ಕನ್ನ ಪ್ರತಿಷ್ಠಾಪಿಸ್ಕೋಬೇಕು ಅಂದ್ರೆ ಏನು? ನಾವೀಗ ಆಲ್ರೆಡಿ ಹಿಂದೆ ನಮ್ಮ ಮತದಾರರ ರೋಲ್ ನಲ್ಲಿ ಪಟ್ಟಿನಲ್ಲಿ ನಮ್ಮ ಹೆಸರಿದೆ ಅಂತ ದಯಮಾಡಿ ಕುತ್ಕೋಬಾರ್ದು. ಮತ್ತೊಮ್ಮೆ ತಮ್ಮ ಹೆಸರನ್ನು ನೋಂದಾಯಿಸ್ಕೋಬೇಕು. ಮತ್ತೊಮ್ಮೆ ಅಂತಂದ್ರೆ ಏನು? ಈಗಿರುವ ನಿಮ್ಮ ಹೆಸರು ನಿಮ್ಮ ಚುನಾವಣೆ ಪಟ್ಟಿನಲ್ಲಿ ಇರಬೇಕು ಅಂತಂದ್ರೆ ನಿಮ್ಮ ಮನೆಗಳಿಗೆ ನಿಮ್ಮ BLOಗಳು ಬರ್ತಾರೆ, ಅವ್ರು ಹೇಳಿದಂತೆ ನಡ್ಕೋಬೇಕು. ನೀವು ಒಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡಬೇಕು. ಅವರು ಕೆಲವು ದಾಖಲೆಗಳನ್ನ ಕೇಳ್ತಾರೆ, ದಾಖಲೆಗಳನ್ನ ಒದಗಿಸಿ ನೀವು ನೋಂದಣಿ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನ 1 ತಿಂಗಳ ಹಬ್ಬ ಅಂತ ಪರಿಗಣಿಸಬೇಕು. ನಾವೆಲ್ಲರೂ ಈ ರೀತಿ ಜಾಥಾ ಮಾಡ್ತಿರೋದು ಏನಕ್ಕೆ ಅಂತಂದ್ರೆ ನಿಮ್ಗೂ ಎಲ್ಲರಿಗೂ ಸಹ SIR ಆಗ್ತಾ ಇದೆ ಅಂತ ಗೊತ್ತಾಗ್ಲಿ ಅಂತ. ಈ ಸಮಗ್ರ ಪರಿಷ್ಕರಣೆಯಲ್ಲಿ ನಾವೆಲ್ಲರೂ ಸಹ ಪಾಲ್ಗೊಳ್ಬೇಕು. ಇದರಲ್ಲಿ ಏನು ಅಂತಂದ್ರೆ ಈ ಪರಿಷ್ಕರಣೆ ಬಗ್ಗೆ ಹಲವಾರು ಬೇರೆ ಬೇರೆ ರೀತಿ ಮಾತು ಬಂದಿದ್ದಾವೆ. ಆದ್ರೆ ದಯಮಾಡಿ ಎಲ್ಲಾ ನಾಗರಿಕರು ಸಹ ಇದರಲ್ಲಿ ಪಾಲ್ಗೊಳ್ಬೇಕು. ಈ ಹಬ್ಬದಲ್ಲಿ ಪಾಲ್ಗೊಂಡು ತಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳೋದ್ರ ಮೂಲಕ ಈ SIR ಏನ್ ನಡೀತಾ ಇದೆ, ನಮ್ಮ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶವಾದ ನಮ್ಮಲ್ಲಿ ನಾವೆಲ್ಲರೂ ಸಹ ಸೇರಿ ಈ ಮತದಾನದ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನ ಹೆಚ್ಚು ಸ್ವಾಗತ ಮಾಡ್ತಾ ಇದನ್ನ ಸಕ್ಸಸ್ ಮಾಡಬೇಕು ಅಂತ ನಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಇನ್ನು ತಹಶೀಲ್ದಾರ್ ಅರವಿಂದ್ ಮಾತನಾಡಿ, ಮನೆಗೆ ಭೇಟಿ ನೀಡುವ BLOಗಳು ನಿಗದಿತ ನಮೂನೆಗಳನ್ನು ನೀಡಿ ಭರ್ತಿ ಮಾಡಿಕೊಂಡು ವಾಪಸ್ ಪಡೆದುಕೊಳ್ತಾರೆ. ಹೊಸ ಮತದಾರರ ಹೆಸರು ಸೇರ್ಪಡೆ, ನಿಧನರಾದವರು ಹಾಗೂ ಸ್ಥಳಾಂತರಗೊಂಡವರ ಹೆಸರನ್ನ ಮತದಾರರ ಪಟ್ಟಿಯಿಂದ ಕೈಬಿಡೋದು, 2 ಕಡೆ ಹೆಸರು ಇರುವವರಲ್ಲಿ ಒಂದನ್ನು ಮಾತ್ರ ಉಳಿಸೋದು ಹಾಗೂ ಮತದಾರರ ಗುರುತಿನ ಚೀಟಿಯಲ್ಲಿನ ದೋಷಗಳನ್ನು ತಿದ್ದುಪಡಿ ಮಾಡಿಕೊಳ್ಳುವ ಅವಕಾಶವೂ ಈ ಪರಿಷ್ಕರಣೆ ವೇಳೆ ಲಭ್ಯ ಇದೆ ಅಂತ ತಿಳಿಸಿದರು. SIRನ ವಿಶೇಷ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ನಾಳೆಯಿಂದ SIR ಸ್ಟಾರ್ಟ್ ಆಗ್ತಾ ಇದೆ. ಮನೆ ಮನೆಗೆ BLOs ಬರ್ತಾ ಇದ್ದಾರೆ. ಹಾಗೆ ಎಲ್ಲರೂ ಈಗ SIR ಅಂದ್ರೆ ಏನು ಅಂತ ಹೇಳಿದರೆ ಕೆಲವು ವಿಚಾರಗಳನ್ನು ಹೇಳೋದಿದೆ. ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ಹೇಳ್ಬಿಟ್ಟು ಮಾಡಿದ್ದೀವಿ ನಮ್ಮಲ್ಲಿ. ಅದು ಪ್ರತಿ ಬೂತಲ್ಲಿ ಎಲ್ಲಿ ವೋಟ್ ಮಾಡ್ತಿದ್ರು ಅದೇ ಜಾಗದಲ್ಲೇ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ಹೇಳ್ಬಿಟ್ಟು ಮಾಡಿದೆ. ಅಲ್ಲಿ BLO ಇರ್ತಾರೆ. ಯಾವುದೇ ಮತದಾರರಿಗೆ ಯಾವುದೇ ರೀತಿಯಾದಂತಹ ಡೌಟ್ಸ್ ಇದ್ದಲ್ಲಿ 2002ರಲ್ಲಿ ಎಲ್ಲಿ ಅವರ ಏನು ಮತದಾನ ಮಾಡಿದ್ರು ಅಥವಾ ಅವರ ಕಾರ್ಡ್ಸ್ ಎಲ್ಲಿತ್ತು ಅದು ಎಲ್ಲದನ್ನು ಕೂಡ ಫೆಸಿಲಿಟೇಟ್ ಮಾಡೋದಕ್ಕೆ ಅಂತಾನೆ ಫೆಸಿಲಿಟೇಷನ್ ಸೆಂಟರ್ಸ್ ಅನ್ನ ಮಾಡಿದೆ. ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತೇಳಿ 259 ಜಾಗಗಳಲ್ಲಿ ಗೋರಿಬಿದನೂರಲ್ಲಿ ಮಾಡಿದೆ. ಅದೇ ರೀತಿ BLOಸ್ಗೂ ಕೂಡ ಫೆಸಿಲಿಟೇಷನ್ ಸೆಂಟರ್ ಮತ್ತೆ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತೇಳಿ ಟೌನಲ್ಲಿ ನಮ್ಮ ತಾಲೂಕು ಆಫೀಸಲ್ಲಿ, ತಾಲೂಕು ಪಂಚಾಯತ್ ಹಾಗೇನೆ ನಗರಸಭೆಯಲ್ಲಿ 3 ಕಡೆಯಲ್ಲಿ ನಾವು ಫೆಸಿಲಿಟೇಷನ್ ಸೆಂಟರ್ಸ್ನ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಇದರ ಸದುಪಯೋಗವನ್ನು ಪಡಿಸ್ಕೋಬೇಕು. ಎಲ್ಲರೂ ನೋಂದಣಿಯನ್ನ ಮಾಡ್ಕೋಬೇಕು. ಹಾಗೆ ಎನ್ಯುಮರೇಷನ್ ಫಾರ್ಮ್ಸ್ನ ಫಿಲ್ ಮಾಡೋದ್ರಲ್ಲಿ ಯಾವುದೇ ರೀತಿಯಾದ ಡೌಟ್ ಇದ್ರೆ 1950 ಅಂತಕ್ಕಂತಹ ಸಹಾಯವಾಣಿ ಇದೆ. ಆ ಸಹಾಯವಾಣಿಗೆ ಕಾಲ್ ಮಾಡಬೇಕಾಗಿರುತ್ತೆ. ಮತ್ತು ನಮ್ಮಲ್ಲಿ ಎಲ್ಲ BLO ಸೂಪರ್ವೈಸರ್ಸ್ ಇರ್ತಾರೆ, ಅವರನ್ನು ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. BLOಸ್ನ ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. ತಾಲೂಕು ಆಡಳಿತಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. ನಗರಸಭೆ ಮತ್ತು ತಾಲೂಕು ಪಂಚಾಯತಿಗೆ ಇಷ್ಟು ಕಡೆ ಕಾಂಟ್ಯಾಕ್ಟ್ ಮಾಡಬಹುದಾಗಿದೆ. ಥ್ಯಾಂಕ್ ಯು. ಜಿಲ್ಲಾ ಚುನಾವಣಾ ನೋಡಲ್ ಅಧಿಕಾರಿ ಶಿವಲಿಂಗಯ್ಯ ಮಾತನಾಡಿ, ಮನೆಗೆ ಬರುವ BLOಗಳು 2 ಎನ್ಯೂಮರೇಷನ್ ಫಾರ್ಮ್ಗಳನ್ನು ನೀಡಲಿದ್ದು, ಮತದಾರರು 2ನ್ನೂ ಭರ್ತಿ ಮಾಡಿ ಸಹಿ ಮಾಡಬೇಕು. BLO ಕೂಡ 2 ಪ್ರತಿಗಳ ಮೇಲೆ ಸಹಿ ಮಾಡ್ತಾರೆ. ಒಂದು ಪ್ರತಿಯನ್ನು ಸ್ವೀಕೃತಿ ರಸೀದಿಯಾಗಿ ಮತದಾರರಿಗೆ ನೀಡಲಾಗ್ತದೆ. ಮತ್ತೊಂದು ಪ್ರತಿಯನ್ನು ಅಧಿಕಾರಿಗಳು ಪಡೆದು ಸ್ಕ್ಯಾನ್ ಮಾಡಿ ಡಿಜಿಟಲ್ ರೂಪದಲ್ಲಿ ಸಂಗ್ರಹಿಸುತ್ತಾರೆ ಅಂತ ವಿವರಿಸಿದರು. ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ನಗರಸಭೆ, ಪೊಲೀಸ್ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಭಾಗವಹಿಸಿದರು.